ವೆಲ್ಕಮ್ ಟು ಬಿಂದಾಸ್ ಪಾರಲಾಗ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರಲಾಗ್ಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಯಾರು ಅಂತ ಕೇಳ್ತೀರಾ? ಅಲ್ಲೋಗಿ ತೋರಿಸ್ತೀನಿ. ಹಳೆಯ ಸ್ನೇಹ, ಹೊಸ ಚಿಗುರು. ತುಂಬ ದಿನ ಆದಮೇಲೆ ಆಂಟಿ ನಾನು ಊಟಕ್ಕೆ ಹೋಗ್ತಾ ಇರೋದು. ನಾವು ಯಾವತ್ತೂ ಹೋಗಿಲ್ಲ, ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಧ್ಯಾಹ್ನ ಊಟಕ್ಕೆ. ಮೀಶೋದಲ್ಲಿ ತೊಗೊಂಡಿರೋ ಡ್ರೆಸ್ಸು, ವೆರಿ ಕಂಫರ್ಟಬಲ್ ಡ್ರೆಸ್, ಹಾಗಾಗಿ ಇದನ್ನೇ ಹಾಕೊಂಡು ಹೋಗ್ತೀನಿ ಎಲ್ಲ ಕಡೆ. ಹಾಗೆ ನಮ್ಮ ಏರಿಯಾದಲ್ಲೇ ಇದು ತಳ್ಳೋ ಗಾಡಿಯಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರಂತೆ, ಸಿಗುತ್ತೆ ಇಲ್ಲಿ. ನನಗೆ ಗೊತ್ತಿರಲಿಲ್ಲ, ನನಗೆ ಆಂಟಿ ಹೇಳಿದ್ರು ಈ ಥರ ಊಟ ಇರುತ್ತೆ ಮಧ್ಯಾಹ್ನ, ಬಾ ಚೆನ್ನಾಗಿರುತ್ತೆ, ಬೇಕಾದ್ರೆ ಟ್ರೈ ಮಾಡು ಒಂದ್ಸರಿ ಅಂತ ಹೇಳಿದ್ರು. ಇದು ಫಸ್ಟ್ ಟೈಮ್ ನಾನು ಮಧ್ಯಾಹ್ನ ಈ ಥರ ಊಟಕ್ಕೆ ಬಂದಿರೋದು. ಅದು ನಾನೊಬ್ಬಳೇ ಎಲ್ಲೂ ಹೋಗಲ್ಲ, ಆಂಟಿ ಕರ್ಕೊಂಡು ಬಂದರು. ಇಲ್ಲಿ ಎಲ್ಲರೂ ತುಂಬ ಜನ ಇದ್ದರು ನೋಡಿ. ಹಾಗೆ ಊಟ ಹಾಕ್ಸ್ಕೊಂಡು ರಾಗಿ ಮುದ್ದೆ, ಅಂದರೆ ರಾಗಿ ಮುದ್ದೆ ಚಿಕನ್ ಗ್ರೇವಿ ಕೊಡ್ತಾರೆ, ಅದನ್ನು ತಗೊಂಡು ಬಂದ್ವಿ. ಮಧ್ಯಾಹ್ನ ಎಂಪ್ಲಾಯೀಸ್ ಎಲ್ಲ ಅಲ್ಲೇ ಬರ್ತಾರೆ ಊಟಕ್ಕೆ, ರೋಡ್ ಸೈಡಲ್ಲಿ. ತುಂಬ ಚೆನ್ನಾಗೂ ಕೂಡ ಇದೆ, ನೋಡೋದಕ್ಕೆ ಚೆನ್ನಾಗಿದೆ ನೋಡಿ. ರಾಗಿ ಮುದ್ದೆ ತುಂಬ ದಿನ ಆದಮೇಲೆ ರಾಗಿ ಮುದ್ದೆ ಮತ್ತು ಚಿಕನ್ ಗ್ರೇವಿ ತಿಂತಾ ಇರೋದು. ರೈಸು ತೊಗೋಬೋದು, ಒಂದು ಪ್ಲೇಟಿಗೆ 80 ರೂಪಾಯಿ ಊಟ. ತೊಗೊಂಡು ಬಂದ್ವಿ. ಅಲ್ಲಿ ಕುತ್ಕೊಳ್ಳೋಕೆ ತುಂಬ ರಶ್ ಇತ್ತು, ಹುಡುಗರು ಇದ್ದರು, ಗಂಡು ಮಕ್ಕಳು ತುಂಬ ರಾಶಿಗೆ ಜನ ಸೇರಿಕೊಂಡಿದ್ರು. ಅದರಲ್ಲಿ ನಾವೇ ಇಬ್ಬರು ಹೆಣ್ಮಕ್ಳು. ಹಾಗೆ ಹಾಕ್ಸ್ಕೊಂಡು ಒಂದು ಸೈಡ್ ಬಂದು 2018ರಲ್ಲಿ ಸಿಕ್ಕಿರೋದು. 2018ರಲ್ಲಿ ಬೆಂಗಳೂರಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಇವತ್ತು ಮುದ್ದೆ ತಿಂತಾ ಇದ್ದೀವಿ. ಅದು ಫಸ್ಟ್ ಟೈಮು ಹೊರಗಡೆ ಬಂದಿತ್ತು ಅಲ್ವಾ, ಇಷ್ಟು ವರ್ಷಕ್ಕೆ ಬೇರೆ ಮನೆಯಲ್ಲೆಲ್ಲ ಹೊರಗಡೆ ಬಂದಿದ್ದೆ ಅಂತ ಇದೇ ಫಸ್ಟ್. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ರಾಗಿ ಮುದ್ದೆ ಅಂತೂ ನನಗಂತೂ ಹೊಟ್ಟೆ ತುಂಬ ಹೋಯಿತು. ಹಾಗೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ವರ್ತ್. ನಾವು 80 ರೂಪೀಸ್ ಕೊಟ್ಟಿದ್ದಕ್ಕೂ ನಿಜವಾಗ್ಲೂ ವ್ಯಾಲ್ಯೂಬಲ್ ಊಟ. ಈ ಥರ ಇರುತ್ತೆ ಫುಡ್ ಹೊರಗಡೆ. ನಾನಂತೂ ದೊಡ್ಡ ದೊಡ್ಡ ರೆಸ್ಟೋರೆಂಟಿಗೆಲ್ಲ ಹೋಗಿಲ್ಲ ಊಟಕ್ಕೆ, ಚಿಕನ್ ಊಟಕ್ಕೆ. ಇದೇ ಫಸ್ಟ್ ಟೈಮ್ ಚಿಕನ್ ಊಟ ಹೊರಗಡೆ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಅದು ಆಂಟಿ ನಾವೆಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ ಬಾ ಅಂತ ಹೇಳಿದ್ದಕ್ಕೆ ಹೋಗಿದ್ದು. ಈ ಥರ ಫುಡ್ ಕೋರ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಊಟ ಹೇಗಿತ್ತು? ಮುದ್ದೆ ಚೆನ್ನಾಗಿತ್ತು. ಹಿಂಗೆ ಪಾರ್ಟಿ ಮಾಡ್ತಾ ಇದ್ರು, ಹೊರಗಡೆನೇ ತಿನ್ಕೊಂಡು. ಬಸ್ ಸ್ಟ್ಯಾಂಡ್ ಗಾಳಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ಕೆಲಸ ಮಾಡ್ಕೊಂಡು ಹೂ ಕಟ್ಟೋದು. ಏನು ಮಾಡ್ತೀವಿ ಈಗ? ನೋಡ, ಏನು ಹೂವು ಕಟ್ತಾ ಇದ್ದೀನಿ. ಕಟ್ಟು ಏನು ಮಾಡ್ತೀವಿ? ಕನಕಾಂಬ್ರನೇ ಇಲ್ಲ ಕಣವ, ಹೋಗ್ತಾರೆ. ಯಾಕೆ ಚೆನ್ನಾಗಿಲ್ಲ ಮಳೆಗಾಲ. ನಾನು ಯಾವಾಗ ಬೊಂಬಾಯಿ ನೀನು ತಿಂತಿ ಯಾವಾಗಲೂ? ನನಗೆ ಬೊಂಬಾಯಿ ಇಟ್ಕೊಂಡೇ ಇರ್ತೀನಿ. ಶಟ್ರ್ ಅಂಗಡಿಗೆ ಅದಕ್ಕೆ ಹೋಗೋದು ಸಂಜೆ ಬೊಂಬಾಯಿಗೆ. ಹೌದಾ? ಇದನ್ನು ತಿನ್ನೋದಿದು ಮಿಕ್ಸು ಗೊತ್ತು, ಚೆನ್ನಾಗಿರುತ್ತೆ. ಅದು ಯಾವಾಗಲೂ ಚಿಚ್ಚೆ ಪಾರು ಇಟ್ಕೊಂಡೇ ಇರ್ತೀನಿ, ಟೈಮ್ ಪಾಸ್ ಆದಾಗ. ಟೈಮ್ ಪಾಸಿಗೆ ಚಿಕನ್ ಸಾರು ಇದು ನಮ್ಮದು ಟೈಮ್ ಪಾಸ್. ಇವಾಗ ನಿನ್ನೆ ತಗೊಂಡು ಹೋಗಿದ್ದೆ, ನೋಡಿಲ್ಲ ಬ್ಯಾಗಲ್ಲಿ. ನೀನೇ ಎಡವಟ ಮಾಡಿ. ನಾನೇನು ಎಡವಟ್ ಮಾಡೋದು? ಸುಮ್ಮನೆ ನೋಡಿ, ಹೂ ಕೊಡ್ತಾಳೆ. ಮಾಡಿಬಿಟ್ಟೆ. ಸುಳ್ಳು ಹೇಳಿದ್ರೆ ಆಮೇಲೆ ಗೊತ್ತಾಕಿದ್ದಿಲ್ಲ ಅವರಿಗೆ. ನೀ ಸುಮ್ಮನೆ ರಮ್ಮ. ಕುಮಾರಿ ಆಂಟಿ ಅಂಗಡಿ ಹತ್ರ ಬಂದೆ ಸಂಜೆ. ಆಂಟಿಗೆ ನನಗೆ ಹೂ ಕಟ್ಟಕ್ಕೆ ಬರಲ್ಲ ಅಂತ ಹೇಳಿ ಅಂದ್ಕೊಂಡು ಹೂ ಕಟ್ಟು ಅಂತ ಹೇಳೇ ಇರಲಿಲ್ಲ. ಆದರೆ ನಾನು ಹೇಳಿದೆ ಹೂ ಕಟ್ಕೊಡ್ತೀನಿ ಕೊಡು ಅಂತ. ನಿಂಗೆ ಬರಲ್ಲ ಅಂದರು. ನಾನು ನೋಡಿ ಕಟ್ತೆ. ಹಳ್ಳಿ ಮಕ್ಕಳಿಗೆ ಏನು ಬರಲ್ಲ ಹೇಳಿ? ಎಲ್ಲ ಬರುತ್ತೆ. ಹೂ ಕಟ್ಟೋದಕ್ಕೆ ಬರುತ್ತೆ, ಪ್ರತಿಯೊಂದು ಕೆಲಸನೂ ಹಳ್ಳಿ ಹೆಣ್ಮಕ್ಳು ಎಲ್ಲದರಲ್ಲೂ ಸ್ವಲ್ಪನಾದರೂ ತಿಳುವಳಿಕೆ ಇರುತ್ತೆ. ಹಳ್ಳಿ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ಎಲ್ಲ ಕಲಿಸಿಟ್ಟಿರ್ತಾರೆ. ನಮಗಂತೂ ಎಲ್ಲ ಕೆಲಸನೂ ನಾವು 7th ಎಲ್ಲ ಕಲ್ತ್ಬಿಟ್ಟಿದ್ವಿ. ಅದನ್ನು ಮುಗಿಸ್ಕೊಂಡು ನೋಡಿ, ಆಂಟಿ ಹೂವು ವ್ಯಾಪಾರ ಮಾಡ್ತಾರೆ. ಹಾಗೆ ನನಗೂ ಕೊಟ್ಕಳಿಸಿದ್ಲು ನೋಡಿ, ಅರ್ಧ kg ಹೂವನ್ನ ಅರ್ಧ kg ಮೊಗ್ಗು ಕೊಟ್ಕಳಿಸಿದ್ದಾರೆ ಆಂಟಿ. ಕಟ್ಟು ಅಂತ ಹೇಳಿ ರೂಮ್ಗೆ ತೊಗೊಂಡು ಬಂದೆ. 20 ರೂಪಾಯಿ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ 150 ರೂಪಾಯಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ 2000 ರೂಪಾಯಿ 3000 ರೂಪಾಯಿ 4000 ರೂಪಾಯಿ 5000 ರೂಪಾಯಿ 6000 ರೂಪಾಯಿ 7000 ರೂಪಾಯಿ 8000 ರೂಪಾಯಿ 9000 ರೂಪಾಯಿ 100 ರೂಪಾಯಿ 150 ರೂಪಾಯಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ 2000 ರೂಪಾಯಿ 3000 ರೂಪಾಯಿ 4000 ರೂಪಾಯಿ 5000 ರೂಪಾಯಿ 6000 ರೂಪಾಯಿ 7000 ರೂಪಾಯಿ 8000 ರೂಪಾಯಿ 9000 ರೂಪಾಯಿ 100 ರೂಪಾಯಿ 150 ರೂಪಾಯಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ
ಇವಾಗ ನೈಟೆಲ್ಲ ಕಟ್ಟೋದು. ನನಗೆ ಪನಿಷ್ಮೆಂಟು, ಆಂಟಿ ಕಟ್ಕೊಡ್ಬೇಕಲ್ಲ ಹೂನ ಅಂತ ಹೇಳಿ ಎದ್ನೋ ಬಿದ್ನೋ ಅನ್ನಂಗೆ ಹೂ ಕಟ್ಟೋದು ನನ್ನ ಕೆಲಸ ನೈಟು. ಪದವಾಗಿ ಸ್ಫೂರ್ತಿಯಾಗಿ ಇರುವೆ ಜೊತೆಯಾಗಿ ನಾ ಕಣ್ಣಾಗಿ ನಾವು ಹೂವು ಕಟ್ಟೋದೆಲ್ಲ ಇದು 7th ನಮ್ಮ ಟೀಚರ್ ಕಲಿಸಿದ್ರು. ನಮ್ಮ ಟೀಚರ್ಗೆ, ಪ್ರಭಾವತಿ ಟೀಚರ್ ಅಂತ ಹೆಡ್ ಟೀಚರ್ಗೆ ಕನಕಾಂಬರ ಹೂವು ಅಂದರೆ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಅಲ್ಲೊಂದು ಕರ್ಕಜ್ಜಿ ಅಂತ ಇದ್ದರು, ಕರಿಯಮ್ಮಜ್ಜಿ. ಅವ್ರ ಮನೇಲಿ ರಾಶಿ ಹೂವು ನಮಗೆ ಡೈಲಿ ಎತ್ಕೊಂಡು ಬಂದು ಕೊಡೋದು, ಟೀಚರು ನಾವು ಕೂತ್ಕೊಂಡು ಕಟ್ಟೋದು. ಹೆಣ್ಮಕ್ಳು ಪ್ರತಿಯೊಂದನ್ನು ಕಲ್ತಿರಬೇಕಲ್ಲ. ಹೂ ಕೊಟ್ಟೋದು ಒಂದು ವ್ಯಾಪಾರ ಅಲ್ಲ, ಹೂ ಕೊಟ್ಟೋದು ಒಂದು ದುಡಿಮೆ. ಸಿಟಿ ಹೆಣ್ಮಕ್ಳಿಗೆ ಇದೆಲ್ಲ ಒಂಥರ ದುಡಿಮೆ. ನಮ್ಮ ಹಳ್ಳಿಗಳಲ್ಲೇನು ಸಿಗಲ್ಲ ಇದು ಹೂ ಕೊಟ್ಟೋದೆಲ್ಲ. ಸಿಟಿಗಳಲ್ಲಿ ಇದೊಂದು ಸಣ್ಣ ಒಂದು ಕೈ ಕಸುಬು, ಏನೋ ಮನೆಯಲ್ಲೇ ಮಾಡುವಂಥ ಒಂದು ಕಸುಬು ಇದು. ನೋಡಿ, ಈ ಗಿಡಗಳನ್ನು ನೆಡೋದ್ರಿಂದ ಕೆಲವೊಬ್ಬರು ಮನೆಯಲ್ಲೇ ಗಿಡಗಳನ್ನು ಬೆಳೆಸ್ತಾರೆ, ಅದನ್ನು ಮೊಗ್ಗನ್ನ ಮಾರಾಟ ಮಾಡ್ತಾರೆ ಸೀಸನ್ನಿಗೆ. ಇದು ಒಂದು ಒಳ್ಳೆಯ ದುಡಿಮೆ, ಮನೆಯಲ್ಲೇ ಇದ್ಕೊಂಡು ಮಾಡೋಂಥದ್ದು ಸಣ್ಣ ವ್ಯಾಪಾರಿಗಳು. ಇದು ನಾನು ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ಅದರ ಬದಲಾಗಿ ಈ ಥರ ಕೆಲಸ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಇವನ್ನ ಇಸ್ಕೊಬಂದೆ, ಅವರೇ ಕೊಟ್ಟರು ಕಟ್ಕೋಬ ಅಂತ. ಕಟ್ಟಿದ ಮೇಲೆ ತೋರಿಸ್ತೀನಿ ಎಷ್ಟು ಕಟ್ಟಿದೆ ಅಂತ. ಅರ್ಧ kg ಹೂವಿದೆ ಇದು ಕಟ್ಟೋದಕ್ಕೆ, ನಾಳೆ ಮುಗಿಸಿ ಕೊಡಬೇಕು. ಇಷ್ಟು ಗಂಟೆವರೆಗೂ ಕಟ್ಟಿದ್ದೀನಿ ನಾನು. ಎಷ್ಟು ಗಂಟೆ ಆಗಿದೆ ನೋಡಿ, 1 o'clockವರೆಗೂ ಹೂ ಕಟ್ಟಿದ್ದೀನಿ. ಅರ್ಧ kg ಹೂ ಕಟ್ಟಬೇಕು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.